ಪ್ರಾಣಾದಿ ಪ್ರಭವಿಷ್ಣವೇ. ಹೇಗೆ ಹೇಳ್ತಾರೆ, ಕರ್ಮ ಮೊದಲಾದವು 16 ಕಲೆ ಹೇಳಬೇಕಾದ್ರೆ ಜಡ ಪದಾರ್ಥಗಳೆಲ್ಲ ಒಂದು, ಅಭಿಮಾನಿ ದೇವತೆಗಳೆಲ್ಲ ಒಂದು. ಕರ್ಮ ಐತಿ ಪುಷ್ಕರ ಪ್ರೋಕ್ತ, ಅದಕ್ಕೆ ಕರ್ಮಾಭಿಮಾನಿ ಅಂತ ಯಾರನ್ನು ಕರೀತಾರೆ? ಪುಷ್ಕರ. ಉಷಾ ನಾಮಾಭಿಮಾನಿನಿ, ನಾಮಕಾಭಿಮಾನಿ ದೇವತೆ ಯಾರೋ? ಉಷಾದೇವಿ. ಲೋಕಾಭಿಮಾನಿ ಪರ್ಜನ್ಯ, ಲೋಕಕ್ಕಭಿಮಾನಿ ಪರ್ಜನ್ಯ. ಸ್ವಾಹಾ ವೈ ಮಂತ್ರ ದೇವತಾ, ಗೊತ್ತು ಗೊತ್ತು. ತಮ್ಮ ಜ್ಞಾತ್ವ ಮುಚ್ಚತೆ, ಇದನ್ನೆಲ್ಲ ತಿಳ್ಕೊಂಡ್ರೆ ಮುಕ್ತಿನೇ ಹೊರತು ಆಫೀಸ್ಗೆ ಹೋಗಿ ಬಂದರೆ ಆಫೀಸ್ ಬಿಲ್ಡಿಂಗ್ ನೋಡಿ ಬಂದರೆ ಕೆಲಸ ಆಗಲಿಲ್ಲ, ಆಫೀಸ್ ಅಧಿಪತಿಯಿಂದ ಕೆಲಸ ಆಗತ್ತೆ. ಸೊ ಇದನ್ನು ತಿಳ್ಕೊಳ್ಳೋದು ಮುಂದಿನ ಪಾಯಸ. ತಸ್ಮಾತ್ ಜಾಯತೆ ಪ್ರಾಣೋ ಮನಸ್ಸರ್ವೇಂದ್ರಿಯಾಣೀಯಚ. ಪ್ರಾಣದೇವರಿಂದ ಹಿಡಿದು ಎಲ್ಲರೂ ಬರೋದು ಯಾರಿಂದ? ಪರಮಾತ್ಮ. ಷೋಡಶ ಕಲೆ ಹೊಂದಿದವರು ಇವರು, ಕಲಾ ನಿಯಾಮಕ ಪರಮಾತ್ಮ. ಷೋಡಶ ಕಲಾ ಪುರುಷ ಅಂದರೆ ಯಾರೀಗ? ಪರಮಾತ್ಮನೇ. ಖಂ ವಾಯುರ್ಜ್ಯೋತಿರಾಪಃ ಪೃಥಿವೀ ವಿಶ್ವಸ್ಯ ಧಾರಿಣಿ ಇತಿ ಮಂತ್ರೋಕ್ತ ಏವ ಕ್ರಮಃ. ಖಂ ವಾಯು ಜ್ಯೋತಿ ಆಪಃ ಪೃಥಿವೀ ವಿಶ್ವಸ್ಯ ಧಾರಿಣಿ. ಕ್ರಮ ಸೃಷ್ಟಿಧ್ಯ ಏ ಕ್ರಮದಲ್ಲೇ ಹುಟ್ಟಿರೋದು. ಆಕಾಶಾದ್ವಾಯು, ವಾಯೋರಗ್ನಿ, ಅಗ್ನೇರಾಪಃ, ಅದ್ಭ್ಯ ಪೃಥಿವೀ, ಅದೇ ಕ್ರಮದಲ್ಲೇ ಬಂದಿದೆ. ಇತಿ ಮಂತ್ರೋಕ್ತ ಏವ ಕ್ರಮಃ. ನಹಿ ಇಂದ್ರಿಯೇಭ್ಯೋ ಮನಃ ಪಶ್ಚಾತ್. ಮನಸ್ಸು ಇಂದ್ರಿಯನೇ, ಆದರೆ ಮೊದಲು ಮನಸ್ಸು ಬರುತ್ತೆ, ಆಮೇಲೆ ಬೇರೆ. ಮನಸ್ಸು ಮೊದಲು, ಉಳಿದಿಂದ್ರಿಯ ಮೊದಲು ಅಂತ ಏನು ಹೇಳಬೇಕು? ಮನಸ್ಸು ಮೊದಲು, ಆಮೇಲೆ ಉಳಿದಿಂದ್ರಿಯಗಳು. ಯಾಕೆ? ಮನಸ್ಸು ಕಂಟ್ರೋಲ್ ಮಾಡೋದ್ರಿಂದ. ತತ್ ಪ್ರಾಕೃತೇಶ್ಚ ಇತಿ ಭಗವತ್ ಆಗಲೇ ಬಂದಾಗಿದೆ ಆ ವಿಷಯ, ಹಿಂದೆ ಬ್ರಹ್ಮಸೂತ್ರದಲ್ಲಿ ಹೇಳಿದ್ದಾರೆ ಅಂತ ಹೇಳಿದರು. ವಿಷ್ಣು ಪ್ರಾಣಸ್ತಥಾ ಶ್ರದ್ಧಾ ತಸ್ಯ ರುದ್ರೋ ಮನೋಭಿಧ. ವಿಷ್ಣುವಿನಿಂದ ಪ್ರಾಣದೇವರು, ಅವರಿಂದ ಶ್ರದ್ಧಾ ಅಂದರೆ ಸರಸ್ವತಿ ಭಾರತೀಯರು. ತಸ್ಯಾಹ ರುದ್ರ ಅಂದರೆ ಅವರಿಂದ ರುದ್ರದೇವರು, ಮನೋನಿಯಾಮಕರವರು. ತಸ್ಮಾದ್ ಇಂದ್ರಸ್ತು ಇಂದ್ರಿಯಾತ್ಮ. ಎಲ್ಲ ಇಂದ್ರಿಯಗಳಿಗೆ ಒಟ್ಟು ಅಭಿಮಾನಿ ಯಾರು ಅಂತ ಕೇಳಿದರೆ ಇಂದ್ರ ಅಂತ ಹೇಳಬೇಕು. ತಸ್ಯ ಸೋಮೋ ಅನ್ನದೇವತ, ಸೋಮ ಅನ್ನದೇವತ. ತತಶ್ಚ ವರುಣ ಸೃಷ್ಟ, ತಸ್ಮಾದ್ ಅಗ್ನಿಸ್ತಥೋ ವರಃ. ಆಮೇಲೆ ವರುಣ, ಆಮೇಲೆ ಅಗ್ನಿ. ಆಕಾಶೇ ದೇವತಾ ವಿಘ್ನ, ತಥೋ ವಾಯುಸ್ತುತೋ ಬರತ್. ಆಕಾಶ ದೇವತಾ ವಿಘ್ನ, ಭೂತಾಕಾಶಕ್ಕೆ ಅಭಿಮಾನಿ ದೇವತೆ ಯಾರು? ವಿಘ್ನ, ವಿಘ್ನರಾಜ ಅಂತ ಅರ್ಥ. ಬರೀ ವಿಘ್ನ ಅಂತ ಹೇಳಿದ್ದಾರೆ, ಆ್ಯಕ್ಚುಲಿ ವಿಘ್ನರಾಜ ಅಂತ ಹೇಳಬೇಕು. ಅದಕ್ಕೇನಂತ ಕರೀತಾರೆ? ನಾಮೈಕ ದೇಶ ನಾಮಗ್ರಹಣ ಅಂದರೆ ಪೂರ್ತಿ ಮಧುಸೂದನ, ಮಧು ಅಂತ ಕರೀತಾರಲ್ಲ ಹಾಗೆ. ಗೊತ್ತಾಯ್ತು? ಈಗ ಬರೀ ವಿಘ್ನ ಅಂತ ತಿಳ್ಕೊಂಡ್ರೆ ವಿಘ್ನ ಹುಟ್ಟಿತು ಅಂತ ಅರ್ಥ ಮಾಡಬಾರ್ದು, ವಿಘ್ನರಾಜ ಹುಟ್ಟಿದ ಅಂತ ಅರ್ಥ. ತುಂಬ ವಿಷಯ ಹೇಳಬೇಕಾದ್ರೆ ಅವತ್ತೆ ಕಟ್ ಮಾಡ್ತಾರೆ. ಅದು ಒಂದು ದೇಶ ಒಂದು ಮಾತ್ರ ತಗೋತಾರೆ ಅಂಶ. ಮನೆ ಮಕ್ಕಳಿಗೆ ಬಿಡ್ತಾರೆ, ಪೂರ್ತಿ ಕಡೆ ನೋಡಿದ್ದಾರೆ ನೀವೀಗ? ನೋಡಿ, ಎಲ್ಲರೂ ನೋಡಿದ್ದೀರ? ಸಾಧ್ಯ ಇಲ್ಲ, ಶಾರ್ಟ್ ಆಗುತ್ತೆ ಕೆಲಸ, ಬೇರೆ ಹೇಳಾಗೋಗ್ಬಿಟ್ಟಿರುತ್ತೆ. ಇಟ್ಟಿರೋದೇ ಬೇರೆ, ಕರೆಯೋದೇ ಬೇರೆ ಆಗಿರೋ. ಯಾರು ಫುಲ್ ನೇಮ್ ಕರೀಲಿಕ್ಕೆ ಆಗೋದೇ ಇಲ್ಲ. ಒಂದು ಸಲ ಕರಿಬೋದು, ಯಾವಾಗ ಕರೀತಾರೆ ಹಾಗೆಲ್ಲ ಕಟ್ ಶಾರ್ಟ್ ಮಾಡೇ ಮಾಡ್ತಾರೆ. ಅದು ಅವರಿಗೆ ಮಾತ್ರ ಗೊತ್ತಿರುತ್ತೆ, ಉಳಿದವ್ರಿಗೆ ಗೊತ್ತಾಗಲ್ಲ. ತತಶ್ಚ ವರುಣ ವಾಯೋ ಸುತೋ ಬರುತ್. ಆಮೇಲೆ ವಾಯುಸುತ ಬರುತ್ತು, ಸಾಕ್ಷಾತ್ ವಾಯುದೇವರಲ್ಲ. ತಸ್ಮಾದ್ ಅಗ್ನಿ ಪಾವಕಾಖ್ಯ. ಪ್ರಥಮೋ ಅಗ್ನೇ ಸುತಸ್ತತಃ ತತಃ ಪರ್ಜನ್ಯ ಉದ್ಭೂತಃ. ಸ್ವಾಹಾತೋ ಅಲ್ಲ, ಸ್ವಾಹಾತೋ ಮಂತ್ರದೇವತಾ. ಉದಕಾತ್ಮಕೋ ಬುಧಸ್ತಸ್ಯ. ಉದಕ ಅಭಿಮಾನಿ ದೇವತೆ ಯಾರು? ಶುದ್ಧೋದಕಕ್ಕೆ ಬುಧ. ತಸ್ಯಾಹ ಉಷಾ ನಾಮಾತ್ಮಿಕಾ ತತ. ಆಮೇಲೆ ಉಷಾ. ತತಃ ಶನಿ ಪೃಥಿವ್ಯಾತ್ಮ. ಪೃಥ್ವಿಗೆ ಯಾರ ದೇವತೆ? ಶನಿ. ಕರ್ಮಾತ್ಮ ಪುಷ್ಕರ, ಕರ್ಮಕ್ಕೆ ಪುಷ್ಕರ. ಕ್ರಮಾತ್ ಪ್ರತ್ಯವರಾಹ್ಯೇತೆ ಮುಕ್ತ ಸರ್ವಗುಣೈರಪಿ ನಿತ್ಯಮುಕ್ತಸ್ತೋ ವಿಷ್ಣು ಪ್ರಾಣಾದ ಉತ್ತಮೋತ್ತಮ. ಇವರು ಮುಂದೆ ಮುಕ್ತರಾದ ಮೇಲೂ ಹಾಗೆ ಇರ್ತಾರೆ. ಆ ನಿತ್ಯ ಮುಕ್ತರಲ್ಲ, ಮುಂದೆ ಮುಕ್ತರಾಗ್ತಾರೆ. ವಿಷ್ಣು ನಿತ್ಯ ಮುಕ್ತ. ಪ್ರಾಣಾದಪಿ ಉತ್ತಮೋತ್ತಮ. ಪ್ರಾಣದೇವರಿಗಿಂತ ಭಾರಿ ಮೇಲಿದ್ದಾನೆ ಅಂತೇಳಿ, ಪ್ರಾಣದೇವರಿಗಿಂತ ತುಂಬ ಮೇಲಿದ್ದಾನೆ. ಹಾಂ, ಅಂದರೆ ಸ್ವರೂಪ ಕೆಲವರಿಗೆ ಸ್ವರೂಪ ದೇಹಕ್ಕೆ ವಾಯುದೇವರಿಗೆ ಅವರಿಗಿದೆ, ಉಳಿದವರಿಗೆಲ್ಲ ಇರೋದು ಯಾವ ಕಾಲಕ್ಕೆ ಇರೋದಿಲ್ಲ. ಆ ಪರತ್ವಸಿದ್ಧ ಮಾತ್ರ. ಈ ಕಣ್ಣು ಮುಚ್ಚಿದೆ, ಕುರುಡ ಇದ್ದಾನೆ, ಅವನಿಗೆ ಕಣ್ಣೇ ಇಲ್ಲ ಈಗ. ಅದು ಯಾವ ದೇವತೆ ಇಲ್ಲ ಈಗ? ಸೂರ್ಯ ಇಲ್ಲ, ಯಾಕಂದ್ರೆ ವರ್ಕೇ ಇಲ್ಲ ಅದೀಗ. ನೀವು ಬಿದ್ಮೇಲೆ ಬಿಚ್ಚಾಗಿ ಬರೀ ವೈರ್ ಕಿತ್ತೆಸಿ ಬಿಡ್ತಾರಲ್ಲ ಹಾಗೆ. ಕರೆಂಟ್ ಲೈವ್ ಆಗಿದ್ದರೆ ಪರವಾಗಿಲ್ಲ, ಸುಮ್ಮನೆ ವೇಸ್ಟ್ ಕಟ್ ಮಾಡಿಬಿಟ್ಟಿರ್ತಾನೆ, ವೇಸ್ಟ್ ಇರುತ್ತೆ, ಕಿತ್ತೆಸಿ ಬಿಡ್ತಾನೆ ಅಷ್ಟು. ಉಳಿದು ಹಾಗಲ್ಲ, ಈ ವಾಯುದೇವರು ಯಾವಾಗಲೂ ಇರಬೇಕು. ಹಾಂ, ಬಾಹ್ಯ ದೇಹಕ್ಕೆ ಸಂಬಂಧಪಟ್ಟಿದ್ದೆ. ಸಾಮಾನ್ಯ ಕರೆಸ್ಪಾಂಡಿಂಗ್ಲಿ ಯಾವುದಕ್ಕೆ ಬರುತ್ತದೋ ಸ್ವರೂಪ ದೇವರಿಗೆ ಹೋಗುತ್ತೆ, ಇಲ್ಲ ಅಂತಲ್ಲ. ಕೆಲವರು ಹೊರಗಿನಿಂದ ಕಂಟ್ರೋಲ್ ಮಾಡ್ತಾರೆ, ಒಳಗೆ ಹೋಗಿ ಕಂಟ್ರೋಲ್ ಮಾಡಿದ್ರೆ ಇವರು
ಉಳಿದವರಲ್ಲ. ಹೌದು, ಒಳಗೂ ಹೋಗ್ತಾರೆ ಅವರು. ಸ್ವರೂಪದೇಹಕ್ಕೆ ಇವರು ಇವರು ಅಭಿಮಾನಿತ್ವ ಹೋಗೋದಿಲ್ಲ, ಆದರೆ ಒಳಗೆ ಹೋಗಕ್ಕೆ ಬರೋದಿಲ್ಲ. ಒಳಗೆ ಹೋಗ್ಲಿಕ್ಕೆ ಯಾರು ಸಾಧ್ಯ? ಪ್ರಾಣದೇವರಿಗೆ ಮಾತ್ರ ಸಾಧ್ಯ. ಮೊದಲು ಲಕ್ಷ್ಮೀನಾರಾಯಣರು ಸರಿ. ಯಥೇಮಾನದ್ಯಶ್ಚಂದಮಾನಾ ಸಮುದ್ರಾಯಣಾ ಸಮುದ್ರಂ ಪ್ರಾಪ್ಯ ಅಸ್ತಂ ಗಚ್ಚಂತಿ. ಮುಂದೆ ಕೊನೆಯ ವಿಷಯ. ಕೊನೆಗೆ ಇವರೆಲ್ಲ ಮುಕ್ತರಾಗ್ತಾರಲ್ಲ, ಏನಾಗ್ತಾರೆ ಕೊನೆಗೆ ಅಂದರೆ ನದಿಗಳೆಲ್ಲ ಸಮುದ್ರ ಸೇರಿಸಿ ಅಲ್ಲಿ ಒಂದಾಗತ್ತಲ್ಲ ಹಾಗೆ ಎಂದು ಬಿಡ್ತಾರೆ. ಈಗ ಇವ್ರಿಗೆ ದೃಷ್ಟಾಂತ ಉಪಯೋಗ ಆಯ್ತು ನೋಡಿದ್ರೆ, ಮುಕ್ತಿ ಎಲ್ಲ ಒಂದಾಗಿಬಿಡ್ತಾರೆ ಅಲ್ಲ, ಅದನ್ನೆಲ್ಲ ನೀಟಾಗಿ ಬಿಡಿಸಿಡ್ತಾರೆ. ಅದು 18ನೇ ತಾರೀಕು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪ್ರಾಣಪತಿನೇರಿತ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯ. ಎಲ್ಲರೂ ಆರಾಧನೆ ಹೋಗೋರಿದ್ದೀರ ಹೊತ್ತು